ಅದು ನಿಮಗೆ ನಾನು ಮುಂಚೆನೇ ಹೇಳಿದ್ದೆ, ನನಗೆ ಈ ಮದುವೆ ಅಂತ ತಡಬಡಾಯಿಸ್ತಿದ್ದ ಆರಾಧ್ಯಳ ಕಡೆ ಅಧಿರಾಜ್ ಸೀರಿಯಸ್ ಆಗಿ ನೋಡ್ತಾ, ಇನ್ನೊಂದು ಬಾರಿ ಈ ಮ್ಯಾಟರ್ ನಿನ್ನ ಬಾಯಿಂದ ನಾನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಬೇಡ ಅಂದರೂ ನನ್ನಿಂದ ದೂರ ಓಡಿ ಹೋದರೆ ನಿನಗಿಷ್ಟ ಆದವ್ರನ್ನೆಲ್ಲ ಕ್ಷಣಾರ್ಧದಲ್ಲಿ ಮೇಲೆ ಕಳಿಸ್ಬಿಡ್ತೀನಿ, ನೆನಪಿರಲಿ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ದ ಅಧಿರಾಜ್ ಹೇಳಿದ್ದನ್ನು ಮಾಡ್ತಾನೆ ಅಂತ ತಿಳಿದು ಆರಾಧ್ಯ ಭಯದಿಂದ ಬೆದರಿ ಹೋದ್ಲು. ಅವನೇನು ಮಾಡ್ತಾನೋ ಎಂಬ ಗಾಬರಿಯಿಂದ ಅವಳಿಗೆ ಉಸಿರಾಡೋದಕ್ಕೂ ಆಗದಾಗಾಯಿತು. ಸಿಗರೇಟನ್ನು ಕ್ಯಾಶುವಲ್ ಆಗಿ ಅಧಿರಾಜ್ ಸೆತ್ತ, ನೀನು ನಾನು ಗಿಫ್ಟ್ ಕೊಟ್ಟಿದ್ರೆ ಹಿಂಗೆ ಮಾರಿದ್ಯಾ? ನೀನು ಮಾಡಿ ಈ ತಪ್ಪಿಗೆ ನಿನಗೆಂಥ ಶಿಕ್ಷೆ ಕೊಡಬೇಕು ಅಂತ ಗಂಭೀರವಾಗಿ ಕೇಳ್ದ. ಅಧಿರಾಜ್ ಕೇಳಿದ ರೀತಿ ಹಾಗೂ ಅವನ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ಸ್ ನೋಡಿ ಬೆಚ್ಚಿ ಬಿದ್ದ ಆರಾಧ್ಯ ಸಣ್ಣದಾಗಿ, ನನ್ನ ಹತ್ರ ಸಿಟಿ ಬಿಟ್ಟು ಹೋಗೋದಕ್ಕೆ ದುಡ್ಡಿರಲಿಲ್ಲ, ಅದಕ್ಕೆ ಅಂತನೆಲ್ಲ ನೋಡ್ತಾ ಹೇಳಿದ್ಲು. ಅದಕ್ಕೆ 5 ಕೋಟಿ ಬೆಲೆ ಬಾಳೋ ರಿಂಗನ್ನು 1,00,000 ರೂಪಾಯಿಗೆ ಮಾರ್ತೀಯಾ ಅಂತ ಅಧಿರಾಜ್ ಕೋಪದಿಂದ ಅಂದ. ಅದನ್ನು ಕೇಳಿದ ಆರಾಧ್ಯ ಸ್ಟನ್ನಾಗೋದ್ಲು. ನಾನು ಅಂದ್ಕೊಳ್ತಲೇ ಇದ್ದೆ, ಆ ರಿಂಗ್ ನೋಡೋದಕ್ಕೆ ಸ್ವಲ್ಪ ಕಾಸ್ಟ್ಲಿಯಾಗಿ ಇತ್ತು, ಆದರೆ 5 ಕೋಟಿ ಬೆಲೆ ಬಾಳುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಶಾಪ್ನವ್ನು ನನಗೆ ಮೋಸ ಮಾಡ್ದ, ಅವನು ಮಾತ್ರ ಸಿಗಬೇಕು ನನಗೆ ಅಂತ ಕಂಗಾಲಾಗಂತಿದ್ದ ಆರಾಧ್ಯ ಅಧಿರಾಜ್ ತನ್ನ ಕಡೆ ಬೇಸರದಿಂದ ನೋಡೋದನ್ನು ಕಂಡು ಟಕ್ಕನೆ ಬಾಯಿ ಮುಚ್ಕೊಂಡ್ಳು. ಐ ಆಮ್ ಸಾರಿ, ನಾನು ನೀವು ಕೊಟ್ಟಷ್ಟೊಂದು ಕಾಸ್ಟ್ಲಿ ರಿಂಗನ್ನು ಮಾರಬಾರ್ದಿತ್ತು. ಆದರೆ ಇನ್ನೊಂದು ಮಾತು, ನಾನು ನಿಮ್ಮಂಥ ರಾಯಲ್ ಫ್ಯಾಮಿಲಿಯಲ್ಲಿ ಇರಬೇಕಾದವಳಲ್ಲ, ಆ ವಿಷಯ ನಿಮಗೂ ಗೊತ್ತು. ಮತ್ತು ಯಾಕೆ ನನ್ನ ಇಲ್ಲಿ ಹೋಗೋದಕ್ಕೆ ಬಿಡ್ತಿಲ್ಲ? ನಾವು ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿದ್ರೆ ನಮ್ಮಿಬ್ಬರಲ್ಲಿ ಯಾರೂ ಹ್ಯಾಪಿಯಾಗಿರಲ್ಲ ಅಂತ ಏವಿಯಾನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನಿಸಿದ್ಲು. ನೀನು ನನ್ನಿಂದ ಎಷ್ಟು ಓಡಿ ಹೋಗ್ಬೇಕು ಅಂದ್ಕೊಂಡ್ರೆ ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಅಷ್ಟೇ ಹೆಚ್ಚಾಗುತ್ತೆ ಅಂತಿದ್ದ ಅಧಿರಾಜ್ ಮುಖದಲ್ಲಿದ್ದ ರಹಸ್ಯದ ನಗುವನ್ನು ನೋಡಿ ಆರಾಧ್ಯಳ ಬೆನ್ನಲ್ಲಿ ನಡುಕ ಹುಡ್ತು. ಕಾಯಲಿದ್ದ ಸಿಗರೇಟನ್ನು ಪಕ್ಕದಲ್ಲಿ ಇದ್ದ ಆಸ್ಟ್ರೇ ಆರಿಸ್ದ. ತನ್ನ ಕಡೆ ಭಯದಿಂದ ನೋಡ್ತಿದ್ದ ಆರಾಧ್ಯಳ ಕೈಗೆ ವಜ್ರದ ಉಂಗುರವನ್ನು ತೊಡಿಸಿ, ಇನ್ನೆಂದೂ ಇಂಥ ತಪ್ಪು ಮಾಡಬೇಕು ಅನ್ಕೋಬೇಡ. ನಾನು ನಿನ್ನ ಎಂದಿಗೂ ನನ್ನಿಂದ ದೂರ ಹೋಗೋದಕ್ಕೆ ಬಿಡಲ್ಲ, ಆದ್ದರಿಂದ ನನ್ನಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕನ್ನೋ ಯೋಚನೆಯನ್ನು ನಿನ್ನ ಮನಸ್ಸಿನಿಂದ ತೆಗೆದು ಹಾಕು ಅಂತ ಸೀರಿಯಸ್ ಆಗಂದ ಅಧಿರಾಜ್. ತನ್ನ ಕೈಗೆ ಮರಳಿ ಬಂದ ಉಂಗುರದ ಕಡೆ ನೋಡಿದ ಆರಾಧ್ಯಗೆ ಅದು ತುಂಬ ಭಾರವಾಗಿ ಅನ್ನಿಸ್ತು. ಕಾರಿನ ಸಿಚುಯೇಷನ್ ಒಬ್ಬ ಪೊಲೀಸ್ ಆಫೀಸರ್ ದರೋಡೆಕೋರನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರೋ ಹಾಗಿತ್ತು. ಆದರೆ ಇಲ್ಲಿರೋ ಒಂದೇ ಒಂದು ವ್ಯತ್ಯಾಸ, ಆರಾಧ್ಯಳ ಕೈಗೆ ಸಂಕೋಲೆಗಳ ಬದಲು ವಜ್ರದ ಉಂಗುರ ತೊಡಿಸಿ ಕರ್ಕೊಂಡು ಹೋಗ್ತಿದ್ದಾನೆ ಅಧಿರಾಜ್. ತನ್ನ ಪರಿಸ್ಥಿತಿಯನ್ನು ನೆನೆದು ಆರಾಧ್ಯ ಒಂದು ನಿಟ್ಟುಸಿರು ಬಿಟ್ಲು. ಅಧಿರಾಜ್ನನ್ನು ಎದುರಿಸಿ ತಾನು ಈ ರಿಲೇಷನ್ಶಿಪ್ನಿಂದ ಓಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಂಬ ವಿಷಯ ಆರಾಧ್ಯಕ್ಕೆ ಚೆನ್ನಾಗಿ ಅರ್ಥ ಆಯಿತು. ಇಲ್ಲಿಂದ ದೂರ ಹೋಗೋದಕ್ಕೆ ಒಳ್ಳೆ ಅವಕಾಶ ಸಿಗೋವರೆಗೂ ನಾನು ಸೈಲೆಂಟಾಗಿರೋದು ಬೆಟರ್. ಇಲ್ದಿದ್ರೆ ಏನೇ ಮೂಲೆಯಲ್ಲಿ ಅಡ್ಕೊಂಡ್ರೂ ಅಧಿರಾಜ್ ಈಸಿಯಾಗಿ ಪತ್ತೆ ಹಚ್ತಾನೆ, ಆಗ ನನ್ನ ಪರಿಸ್ಥಿತಿ ಇನ್ನೂ ದಾರುಣವಾಗಿ ಬದಲಾಗುತ್ತೆ ಅಂತ ಆರಾಧ್ಯ ಮನಸ್ಸಿನಲ್ಲೇ ಗಟ್ಟಿಯಾಗಿ ಅಂದ್ಕೊಂಡ್ಳು. ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ ನಂತರ ಆರಾಧ್ಯ ಮೆಲ್ಲನೆ ಅಧಿರಾಜ್ ಕಡೆ ನೋಡ್ತಾ, ಇನ್ನು ನಾನು ಓಡಿ ಹೋಗೋದಕ್ಕೆ ಟ್ರೈ ಮಾಡಲ್ಲ, ನಾನು ರಿಲೇಷನ್ಶಿಪ್ಪನ್ನು ಕೂಡ ಅಕ್ಸೆಪ್ಟ್ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ, ಆದರೆ ನನ್ನದೊಂದು ಸಣ್ಣ ಕಂಡೀಷನ್ ಅಂತ ತಡಬಡಾಯಿಸ್ತಾ ಕೇಳಿದ್ಲು. ಆರಾಧ್ಯಳ ಮಾತು ಕೇಳಿದ ಅಧಿರಾಜ್ ಏನದು ಅಂತ ಕೇಳ್ದ. ನಮ್ಮಿಬ್ಬರಿಗೂ ಮದುವೆ ಆಗಿದೆ ಎಂಬ ವಿಷಯ ನಮ್ಮ ಮನೆಯವರಿಗೆ ಈಗಲೇ ತಿಳಿಯೋದು ನನಗಿಷ್ಟ ಇಲ್ಲ ಅಂತ ಅವನು ಏನು ಮಾಡ್ತಾನೋ ಎಂಬಂತೆ ನೋಡಿದ್ಲು ಆರಾಧ್ಯ. ಯಾಕೆ ಅಂತ ತನ್ನ ಐಬ್ರೋ ರೈಸ್ ಮಾಡಿ ಕೇಳ್ದ. ನಿಮ್ಗೆ ಈಗಾಗಲೇ ನನ್ನ ಫ್ಯಾಮಿಲಿ ಬಗ್ಗೆ ಪೂರ್ತಿಯಾಗಿ ತಿಳಿದಿರುತ್ತೆ ಅಂದ್ಲು ಆರಾಧ್ಯ ಅವಳ ಕಡೆಗೆ ತೀಕ್ಷ್ಣವಾಗಿ ನೋಡ್ತಾ. ಆದರೆ ನಾನು ರೀಸನ್ ನಿನ್ನ ಬಾಯಿಂದಲೇ ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಅಧಿರಾಜ್ ಅಂದ್ರಿಂದ, ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಡುವೆ ರಿಲೇಷನ್ಸ್ ಸ್ವಲ್ಪ ಡಿಫ್ರೆಂಟ್, ಅಂದರೆ ನಮ್ಮ ಮಧ್ಯೆ ಸ್ವಲ್ಪ ತೊಂದರೆಗಳಿವೆ, ಅದಕ್ಕೆ ನಾನು ಈಗಲೇ ಈ ಮದುವೆ ವಿಷಯ ಅವರಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಉತ್ತರಿಸಿದ್ಲು ಆರಾಧ್ಯ. ಹೇಳಲಿಕ್ಕೇನೋ ಹೇಳಿದ್ಲು, ಆದರೆ ಅಧಿರಾಜಿಗೆ ಏನು ಮಾಡ್ತಾನೋ ಅಂತ ಆರಾಧ್ಯ ಒಳಗೊಳಗೆ ಟೆನ್ಷನ್ ಪಡ್ತಿದ್ದಾಳೆ. ಆರಾಧ್ಯಳ ಕಡೆ ಸ್ವಲ್ಪ ಹೊತ್ತು ಹಾಗೆ ನೋಡಿದ ಅಧಿರಾಜ್. ಓಕೆ, ನೀನು ಹೇಳಿದ ಈ ಕಂಡೀಷನ್ಸ್ ನಾನು ಆಕ್ಸೆಪ್ಟ್ ಮಾಡ್ತೀನಿ, ಬಟ್ ನನ್ನದು ಒಂದು ಕಂಡೀಷನ್ ಇದೆ ಅಂತಂದ. ತಕ್ಷಣ ಏನು ಅನ್ನೋ ಹಾಗೆ ಆರಾಧ್ಯ ಕ್ವಶ್ಚನ್ ಮಾರ್ಕ್ ಫೇಸ್ ಇಟ್ಲು. ಇನ್ಮೇಲೆ ನೀನು ಏನೇ ಕೆಲಸ ಮಾಡಬೇಕಿದ್ರೂ ಮುಂಚಿತವಾಗಿ ನನ್ನ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಅಧಿರಾಜ್ ಆರ್ಡರ್ ಪಾಸ್ ಮಾಡ್ದ. ಡೆವಿಲ್, ಆರ್ಡರ್ ಹಾಕಿದರೆ ಇನ್ನೇನು ಮಾಡೋದು? ಹ್ಞೂ ಅನ್ನುವಂತೆ ಆರಾಧ್ಯ ತಲೆಯಾಡಿಸಿದ್ರಿಂದ ಅಧಿರಾಜ್ನ ಈಗೋ ಸ್ಯಾಟಿಸ್ಫೈ ಆಯಿತು. ತಾನು ಮಾತನಾಡಬೇಕಾಗಿದ್ದು ಮುಗೀತು ಅನ್ನೋ ಹಾಗೆ ಕಾಮಾಗಿ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಫೈಲ್ಸ್ ಚೆಕ್ ಮಾಡ್ತಾ ಕೂತ ಅಧಿರಾಜ್. ಅಲ್ಲಿವರೆಗೂ
ಟೆನ್ಷನ್ನಲ್ಲೇ ಸುಸ್ತಾಗಿದ್ದ ಆರಾಧ್ಯ ವಿಂಡೋಗೊರಗಿ ಹೊರಗೆ ನೋಡ್ತಾ ತನ್ನ ಫ್ಯಾಮಿಲಿ ಬಗೆಗಿನ ಯೋಚನೆಗಳಲ್ಲಿ ಮುಳುಗಿ ಹೋದ್ಲು. ಆರಾಧ್ಯಗೆ 2 ವರ್ಷದ ವಯಸ್ಸಿದ್ದಾಗ ಸಡನ್ನಾಗಿ ಅವಳ ತಾಯಿ ತೀರು ಹೋದರು. ಅಲ್ಲಿವರೆಗೂ ಎಷ್ಟು ಹ್ಯಾಪಿಯಾಗಿದ್ದವರ ಫ್ಯಾಮಿಲಿ ಒಂದೇ ಬಾರಿಗೆ ತಲೆ ಕೆಳಗಾಯಿತು. ಕೆಲವು ದಿನಗಳ ನಂತರ ಅವಳ ತಂದೆ 2ನೇ ಮದುವೆ ಆದರು. ಆರಾಧ್ಯಳ ಮಲತಾಯಿಗೆ ಮದುವೆ ಆಗೋ ಟೈಮ್ಗೆ ಅವಳಿಗೆ ಮುಂಚಿತವಾಗಿ ಆರಾಧ್ಯಳ ವಯಸ್ಸಿನ ಮಗಳು ಕೂಡ ಇದ್ಲು. ಮದುವೆ ಆದಾಗಿನಿಂದ ಅವಳ ತಂದೆಯ ಪ್ರವರ್ತನೆ ಊಹಿಸಿದ ರೀತಿಯಲ್ಲಿ ಬದಲಾಗೋದ್ವು. ತನ್ನ ಸ್ವಂತ ಮಗಳಲ್ದಿದ್ರೂ ಆರಾಧ್ಯಳ ತಂದೆ ತನಗಿಂತ ಶ್ರಾವ್ಯಳನ್ನೇ ಹೆಚ್ಚಾಗಿ ಅಭಿಮಾನಿಸ್ತಾ ಬಂದರು. ಶ್ರಾವ್ಯಳನ್ನು ಹೊಗಳೋದು, ತನ್ನನ್ನು ಬೈಯೋದು ತಂದೆಗೆ ದಿನನಿತ್ಯದ ಕೆಲಸ ಆಗೋಯಿತು. ಈ ಕಾರಣದಿಂದ ಆರಾಧ್ಯಗೆ ಹಾಗೂ ಅವಳ ತಂದೆ ಮಧ್ಯೆ ದೂರ ಹೆಚ್ಚಾಗ್ತಾ ಬಂತು. ಕ್ರಮೇಣ ಇಬ್ಬರ ಮಧ್ಯೆ ಮಾತುಗಳು ಕೂಡ ಇಲ್ಲದಂತಾದವು. ಹಾಗೆ ಯೋಚನೆಯಲ್ಲಿ ಮುಳುಗಿ ಹೋದ ಆರಾಧ್ಯಗೆ ಅಧಿರಾಜ್ ಗಮನಿಸ್ತಿದ್ದಾನೆ ಎಂಬ ಫೀಲಿಂಗ್ ಉಂಟಾಗಿದ್ದರಿಂದ ಅಧಿರಾಜ್ ಕಡೆ ತಿರುಗಿ ನೋಡಿದ್ಲು. ಆವಾಗಲಿಂದ ನೋಡ್ತಿದ್ನೋ ಗೊತ್ತಿಲ್ಲ, ಆದರೆ ಅಧಿರಾಜ್ ಮೌನವಾಗಿ ಆರಾಧ್ಯಳನ್ನೇ ಗಮನಿಸ್ತಾ ಕೂತಿದ್ದ. ಆರಾಧ್ಯ ಕಿರಿಕಿರಿಯಿಂದ ಫೀಲ್ ಆಗಿದ್ರಿಂದ ಸ್ವಲ್ಪ ಸರಿದು ಕೂತ್ಕೊಂಡ್ಳು. ನಿನಗೆ ಈ ವಿಷಯದಲ್ಲಿ ನನ್ನಿಂದ ಏನಾದರೂ ಹೆಲ್ಪ್ ಬೇಕಾ ಅಂತ ಅಧಿರಾಜ್ ಸಣ್ಣದಾಗಿ ಕೇಳ್ದ. ಅಧಿರಾಜ್ ಹೆಲ್ಪ್ ಕೂಡ ಮಾಡ್ತಾನೆ ಅಂತ ಎಕ್ಸೆಪ್ಟ್ ಮಾಡಿದ ಆರಾಧ್ಯ ಸ್ವಲ್ಪ ಸ್ಟನ್ ಆದ್ಲು. ಆದರೆ ತಕ್ಷಣ ಬೇಡ, ನನ್ನ ಫ್ಯಾಮಿಲಿ ಮ್ಯಾಟ್ರಸ್ ನಾನೇ ಸಾಲ್ವ್ ಮಾಡ್ಕೋತೀನಿ ಅಂತ ಸಮಾಧಾನ ಕೊಟ್ಲು. ಆರಾಧ್ಯ ತನ್ನ ವಿಷಯಗಳನ್ನ ಹ್ಯಾಂಡಲ್ ಮಾಡ್ಕೊಳ್ಬಲ್ಲೆ ಅಂದಿದ್ದರಿಂದ ಅಧಿರಾಜ್ ಸೈಲೆಂಟಾಗಿ ಉಳಿದ್ಬಿಟ್ಟ. ಅಷ್ಟರಲ್ಲಿ ಏನೂ ನೆನಪಾದ ಆರಾಧ್ಯ, ಇದು ನನ್ನ ಕಾಲೇಜಿಗೆ ಫೈನಲ್ ಇಯರ್, ಇವತ್ತು ಆಫ್ಟರ್ನೂನ್ ಕಾಲೇಜ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ ಇವೆ, ಹೋಗ್ದಿದ್ರೆ ಎಕ್ಸಾಮ್ಗೆ ತೊಂದರೆ ಆಗುತ್ತೆ, ನಾನು ಕಾಲೇಜಿಗೆ ಹೋಗಿ ಬರಬಹುದಾ ಅಂತ ಅಧಿರಾಜ್ನನ್ನು ರಿಕ್ವೆಸ್ಟ್ ಮಾಡೋ ಹಾಗೆ ಕೇಳಿದ್ಲು. ಈ ಊರು ಬಿಟ್ಟು ಓಡ್ ಹೋಗ್ತಿರುವಾಗ ನಿನಗೆ ಕಾಲೇಜ್ ನೆನಪಿಗೆ ಬರಲಿಲ್ವಾ ಅಂತ ಹಲ್ಲು ಕಡಿತ ಸೀರಿಯಸ್ ಆಗಿ ಅವಳ ಕಡೆ ನೋಡ್ತಾ ಕೇಳಿದ ಅಧಿರಾಜ್. ಆ ಮಾತಿಗೆ ಆರಾಧ್ಯಳ ಹೃದಯ ಒಂದು ಕ್ಷಣ ನಿಂತು ಹೋಯಿತು. ಏನು ಉತ್ತರ ಹೇಳಬೇಕು ತಿಳಿದೇ ತಲೆ ತಗ್ಸಿದ್ಲು. ಸರಿ, ಕಾಲೇಜ್ಗೆ ಹೋಗು, ಆದರೆ ಮುಂಚೆ ಮನೆಗೆ ಹೋಗಿ ಲಂಚ್ ಮಾಡಿದ ನಂತರ ಹೋಗು ಅಂತಂದ. ತನಗೆ ಹಸಿವಾಗದಿದ್ರು ಈಗ ಅಧಿರಾಜ್ ಜೊತೆ ವಾದಿಸೋ ಮನಸ್ಸಿಲ್ಲದೆ ಆರಾಧ್ಯ ಸೈಲೆಂಟಾಗಿ ಉಳಿದ್ಬಿಟ್ಲು. ಫಾಸ್ಟಾಗಿ ತಾನು ಊಟ ಮುಗಿಸ್ಕೊಂಡು ಕಾಲೇಜಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆದ್ಲು. ಹೋಗ್ತಿದ್ದವಳನ್ನ ನೋಡ್ತಾ 6 ಒಳಗಡೆ ಮನೆಯಲ್ಲಿರಬೇಕು ಅಂತ ಆರ್ಡರ್ ಮಾಡ್ದ ಅಧಿರಾಜ್. ಸರಿ ಅನ್ನುವಂತೆ ತಲೆ ಆಡಿಸಿದ ಆರಾಧ್ಯ ಪಟಪಟನೆ ಹೊರಟ್ಲು. ಆರಾಧ್ಯ ಕಾಲೇಜ್ಗೆ ಹೋಗ್ತಿದ್ದಂತೆ ಅವಳಿಗಾಗಿ ವೆಯ್ಟ್ ಮಾಡ್ತಿದ್ದ ಕಾವ್ಯ ಓಡುತ್ತಾ ಅವಳ ಹತ್ರ ಬಂದ್ಲು. ಏನಾಯಿತು ಅಂತ ಗಡಿಬಿಡಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ಲು. ಅದನ್ನೆಲ್ಲ ಕೇಳಿದ ಆರಾಧ್ಯ ಶಾರ್ಟ್ಕಟ್ನಲ್ಲಿ ತಾನು ಮಾಡಿದ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಹೇಳಿದ್ಲು. ನನಗೆ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಅಂತಂದ್ಲು ಕಾವ್ಯ. ನನಗೂ ಗೊತ್ತಿಲ್ಲ ಕಾವ್ಯ, ಈ ಬೇತಾಳ ಪ್ರಶ್ನೆಗಳನ್ನ ಯೋಚಿಸಿ ನನ್ನ ಬ್ರೈನ್ ಈಗಾಗಲೇ ಡೆಡ್ ಆಗೋಗಿದೆ. ಪ್ರಸ್ತುತ ನಾನು ಯಾವುದಾದ್ರೂ ಅದಾಗಲಿ ಅಂತ ಕಾಮ್ ಆಗಿರೋದಕ್ಕೆ ನಿರ್ಧರಿಸ್ತೀನಿ ಅಂತ ಹೇಳಿದ್ಲು ಆರಾಧ್ಯ. ಅನ್ನುತ್ತಾ ನನಗೇನಾದರೂ ಹುಚ್ಚ, ಹೋಗೋಗಿ ಆ ಡೆವಿಲ್ ಜೊತೆ ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ? ಇವನಿಗಿಂತ ಆ ರಾವಣನೇ ಎಷ್ಟೋ ಬೆಟರ್. ನಾನು ಜಸ್ಟ್ ಒಳ್ಳೆ ಆಪರ್ಚುನಿಟಿಗಾಗಿ ವೆಯ್ಟ್ ಮಾಡ್ತಿದ್ದೀನಿ, ಆಮೇಲೆ ಇಲ್ಲಿಂದ ದೂರ ಹೊರ್ಟೋಗ್ತೀನಿ ಅಂತ ಆರಾಧ್ಯ ತನ್ನ ಪ್ಲ್ಯಾನ್ ಬಗ್ಗೆ ಹೇಳಿದ್ಲು. ನಿಜವಾಗಿಯೂ ನಿನಗೆ ಹುಚ್ಚೆ. ಅಧಿರಾಜ್ಗಿರೋ ಆಸ್ತಿ ಹಾಗೂ ಅಧಿಕಾರಕ್ಕೆ ಎಂಥ ಹುಡುಗಿ ಬೇಕಾದರೂ ಅಂಥ ಹುಡುಗಿಯನ್ನು ಮದುವೆ ಆಗಬಲ್ಲ. ಅವನ ಸ್ಟೇಟಸ್ ನೋಡಿಯೇ ತುಂಬ ಜನ ಹುಡುಗಿಯರು ಅವನ್ನ ಮದುವೆ ಆಗಬೇಕಂತ್ಕೊಳ್ತಾರೆ. ನೀನು ನಿನ್ನ ಹತ್ರ ಬಂದ ಆಫರನ್ನು ಬಿಟ್ಟು ಓಡಿ ಹೋಗ್ತೀನಿ ಅಂತಿದ್ಯಾ? ಏನಿದು ಅಂತ ಅಯೋಮಯವಾಗಿ ಕೇಳಿದ್ಲು ಕಾವ್ಯ. ದುಡ್ಡು ಮಾತ್ರ ಸಾಕು ಅಂದ್ಕೊಳ್ಳುವವರಿಗೆ ಅಧಿರಾಜ್ನನ್ನ ಮದುವೆ ಆಗೋದು ಒಂದು ದೊಡ್ಡ ವರ. ಆದರೆ ನನಗೆ ದುಡ್ಡು ಒಂದೇ ಅಲ್ಲ, ನನಗೆ ಅದು ಒಂದು ಫ್ಯಾಮಿಲಿ ಇರಬೇಕು. ನಮ್ಮಮ್ಮ ತೀರು ಹೋದ್ಮೇಲೆ ನನಗೆ ಫ್ಯಾಮಿಲಿ ಅನ್ನೋದೇ ಇಲ್ಲದಂತಾಯಿತು. ಊಹೆ ತಿಳಿದಾಗಲಿಂದ ಮದುವೆ ಆದಮೇಲೆ ನಾನು, ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿ ಹೇಗಿರಬೇಕು ಅನ್ನೋ ಸುಂದರವಾದ ಯೋಚನೆಗಳಲ್ಲೇ ಬದುಕಿದೆ. ವಿಕ್ಕಿ ಥರದ ಸ್ಮೂತ್ ಕ್ಯಾರೆಕ್ಟರನ್ನು ಮದುವೆ ಆಗಬೇಕಂದ್ಕೊಂಡೆ, ಆದರೆ ಅಧಿರಾಜ್ನಂಥ ವ್ಯಕ್ತಿನಲ್ಲ ಅಂತ ಆರಾಧ್ಯ ಬೇಸರದಿಂದ ಅಂದ್ಲು. ಎಷ್ಟು ಹೊತ್ತು ಆ ವಿಕ್ಕಿ ಅಂತೆಯೇ ಹೊರತು ಅವನೇ ಹತ್ತಿರ ನಿಂತು ಮದುವೆ ಮಾಡಿಸ್ದ ಅನ್ನೋ ವಿಷಯ ಮರೆತು ಹೋಗ್ತಿದ್ಯಾ? ನೀನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅವನಿಗೆ ನಿನ್ನ ಮೇಲೆ ಇಷ್ಟ ಇದ್ದಿದ್ದರೆ ಮಂಟಪದ ಹತ್ರ ಓಡ್ ಬಂದು ಮದುವೆ ನಿಲ್ಲಿಸ್ತಿದ್ದ. ಅಂತ ನಗ್ತಾ ಫೋಟೋಗಳಿಗೆ ಪೋಸ್ಟ್ ಕೊಡ್ತಿರ್ಲಿಲ್ಲ ಅಂತ ಕಾವ್ಯ ಕೋಪದಿಂದ ಅಂದ್ಲು. ಆದರೂ ನಡಿಬೇಕಾಗಿದ್ದೆಲ್ಲ ನಡೆದು ಹೋದ್ಮೇಲೆ ಈಗ ಯಾರ ಬಗ್ಗೆ ಯೋಚಿಸೋ ಅಂಥ ಮನಸ್ಸು ನನಗಿಲ್ಲ. ನನಗೆ ಬೇಕಾಗಿರೋದೆಲ್ಲ ನನ್ನ ಡಿಗ್ರಿ ನಾನು ಫಿನಿಷ್ ಮಾಡ್ಕೊಳ್ಳೋದು, ನನ್ನ ಲೈಫನ್ನು ಹ್ಯಾಪಿಯಾಗಿ ಲೀಡ್ ಮಾಡೋದು ಅಂತ ಅಂತಿದ್ದ ಆರಾಧ್ಯಳ ಬೆರಳಿನಲ್ಲಿದ್ದ ವಜ್ರದ ಉಂಗುರವನ್ನು ನೋಡಿದ ಕಾವ್ಯ, ಆರಾಧ್ಯ ಇಷ್ಟು ದೊಡ್ಡ ಡೈಮಂಡ್ ರಿಂಗ್ ಅಧಿರಾಜ್ ಕೊಟ್ಟಿದ್ದಾ ಅಂತ ಹ್ಯಾಪಿಯಾಗಿ ಕೇಳಿದ್ಲು. ಹೌದು,
ಸಾಕು ನಾಯಿಗಳಿಗೆ ಕುತ್ತಿಗೆಯಲ್ಲಿ ಓನರ್ ಪಟ್ಟಿ ಕಟ್ಟಿದಾಗೆ ನನಗೆ ಹೀಗೋ ಈ ರಿಂಗ್ ಕೊಟ್ಟಿದ್ದಾನೆ ಅಂತ ವಿರಕ್ತಿಯಿಂದ ಅಂದ್ಲು ಆರಾಧ್ಯ. ನಿನ್ನ ಮುಖ, ಮದುವೆ ಆದ ಫಸ್ಟ್ ಡೇನೇ ಇಷ್ಟು ಕಾಸ್ಟ್ಲಿ ರಿಂಗ್ ಕೊಟ್ಟಿದ್ದಾನೆ ಅಂದರೆ ಸ್ವಲ್ಪ ಅವನು ಹೇಳ್ದಾಗ ಕೇಳಿದ್ರೆ ನಿನಗೆ ಇನ್ನೂ ಎಷ್ಟು ಗಿಫ್ಟ್ಗಳು ಕೊಡ್ತಾನೋ ಯೋಚನೆ ಮಾಡೇ ಅಂತ ಅಂದ್ಲು ಕಾವ್ಯ. ನನಗೆ ಗಿಫ್ಟ್ ಬೇಡ, ಇನ್ನೇನು ಬೇಡ. ನನ್ನ ಜೀವನವನ್ನು ನನ್ನ ಪ್ರಶಾಂತವಾಗಿ ಬದುಕೋದಕ್ಕೆ ಬಿಟ್ಟರೆ ನನಗೆ ಅದೇ ಅವ್ನು ಕೊಡುವಂಥ ದೊಡ್ಡ ಗಿಫ್ಟು. ನಡಿ, ಕ್ಲಾಸ್ಗೆ ಟೈಮ್ ಆಗ್ತದೆ ಅಂತ ಕಿರಿಕಿರಿಯಿಂದ ಹೇಳಿದ ಆರಾಧ್ಯ. ಕಾಲೇಜ್ ಫಿನಿಷ್ ಆದಮೇಲೆ ಆರಾಧ್ಯಕ್ಕೆ ಮನೆಗೆ ಹೋಗ್ಬೇಕನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ 6 ಒಳಗಡೆ ಯಾರ ಮನೆಗೆ ಹೋಗದಿದ್ದರೆ ಡೆವಿಲ್ ಏನು ಮಾಡ್ತಾನೋ ಅನ್ನೋ ಭಯದಿಂದ ಇಷ್ಟ ಇಲ್ದಿದ್ರೂ ಮನೆಗೆ ಹೊರಟ್ಲು. ಹಾಲ್ಗೆ ಎಂಟರ್ ಆದ ಆರಾಧ್ಯ ಅಲ್ಲಿ ಕೂತಿದ್ದ ವ್ಯಕ್ತಿಯನ್ನು ನೋಡಿ ಸ್ಟನ್ ಆದ್ಲು. ಆದರೆ ಆ ವ್ಯಕ್ತಿ ಮಾತ್ರ ಯಾವುದೇ ರಿಯಾಕ್ಷನ್ ಇಲ್ಲದೆ ನಗ್ತಾ ಹಾಯ್ ಚೆನ್ನಾಗಿದ್ದೀರಾ ಅಂತ ಎಷ್ಟು ಕ್ಯಾಶುವಲ್ ಆಗಿ ಕೇಳ್ದ. ತನ್ನ ಕಡೆ ನೋಡಿ ಅದಕ್ಕೆ ಚೆನ್ನಾಗಿದ್ದೀರಾ ಅಂತ ನಗ್ತಾ ಇದ್ದಂತಹ ವಿಕ್ಕಿಯನ್ನು ನೋಡಿದ ಆರಾಧ್ಯಗೆ ತಮ್ಮದೇ ಇರೋ ರಿಲೇಷನ್ಶಿಪ್ ನೆನಪಿಗೆ ಬಂದು ಹೆದರಿಕೆಯಿಂದ 2 ಹೆಜ್ಜೆ ಹಿಂದಕ್ಕಿಟ್ಲು. ನಿಮಗಿಲ್ಲಿ ಎಲ್ಲ ಕಂಫರ್ಟ್ ಆಗಿದೆ ಅಲ್ವಾ ಅಂತ ವಿಕ್ಕಿ ಕ್ಯಾಶುವಲ್ ಆಗಿ ಕೇಳ್ದ. ಇದೆ ಅಂತ ತಲೆ ಆಡಿಸಿದ ಆರಾಧ್ಯ ಮನಸ್ಸಲ್ಲಿ ಇವನ ವರಸೆ ನೋಡಿದ್ರೆ ಅಧಿರಾಜ್ ಜೊತೆ ನಾನು ಮದುವೆ ಆಗಿದೆ ಅನ್ನೋ ವಿಷಯ ನಿಜಕ್ಕೂ ಏನು ವ್ಯತ್ಯಾಸ ಇಲ್ಲದಾಗಿದೆ. ಕಾವ್ಯ ನಿಜವನ್ನೇ ಹೇಳಿದಾಗಿದೆ. ನಿಜವಾಗಿಯೂ ವಿಕ್ಕಿಗೆ ನನ್ನ ಮನಸ್ಸಿನಲ್ಲಿರೋ ಫೀಲಿಂಗ್ಸ್ ತಿಳಿಲಿಲ್ಲ. ಆದರೂ ಈಗ ಹೇಳೋ ಸಮಯ ಕೂಡ ದಾಟಿ ಹೋಗಿದೆ ಅಂತ ಅಂದುಕೊಂಡ್ಳು. ತನ್ನ ಮುಂದೆ ಎಷ್ಟೋ ಮರ್ಯಾದೆಯಿಂದ ನಿಂತಿದ್ದ ವಿಕ್ಕಿಯನ್ನು ನೋಡಿ ಆರಾಧ್ಯಗೆ ಒಂದು ಡೌಟ್ ಕೊಡ್ತು. ಇಷ್ಟಕ್ಕೂ ಈ ಮನೆಯಲ್ಲಿ ದೊಡ್ಡ ಮಗ ನೀವಾ ಇಲ್ಲ ಅಧಿರಾಜ್ ಪರಮಾನ ಅಂತ ಕ್ವಶ್ಚನ್ ಮಾರ್ಕ್ ಫೇಸ್ನಿಂದ ಕೇಳಿದ್ಲು. ಅರೆ ನಿಜಕ್ಕೂ ನಿಮ್ಗೆ ಆ ಡೌಟ್ ಯಾಕೆ ಬಂತು? ಮನೆಯಲ್ಲಿ ದೊಡ್ಡ ಮಗ ಅಧಿರಾಜ್ ಅಣ್ಣನೇ ಅಂತ ವಿಕ್ಕಿ ನಗ್ತಾ ಸಮಾಧಾನ ಕೊಟ್ಟ. ಆದರೆ ಎಲ್ಲರೂ ಆ ದಿನ ಮದುವೆ ಸಣ್ಣ ಮಗನದು ಅಂದ್ರಲ್ಲ ಅಂತ ಆರಾಧ್ಯ ಡೌಟಾಗಿ ಕೇಳುವಷ್ಟರಲ್ಲಿ ವಿಕ್ಕಿಗೆ ಅಸಲಿ ವಿಷಯ ಅರ್ಥ ಆಯಿತು. ಅಣ್ಣ ಎಲ್ಲರನ್ನೂ ಸಸ್ಪೆನ್ಸ್ನಲ್ಲಿ ಇಡೋದಕ್ಕಾಗಿ ಹೇಳಿದ್ರು. ಎಲ್ಲರೂ ಆಗ ಅಂದ್ಕೊಂಡ್ರು ಅಂತ ಸಣ್ಣದಾಗಿ ನಗ್ತಾ ಅಂದ. ಅಧಿರಾಜ್ ಬೇಕಂತಲೇ ಆ ದಿನ ವಿಕ್ರಮ್ ವರ್ಮನ ಮದುವೆ ಅಂತ ಯಾಕೆ ಹೇಳಿಸಿದ್ನೋ ಆರಾಧ್ಯಗೆ ಅರ್ಥ ಆಗಲಿಲ್ಲ. ಆದರೆ ಮನಸ್ಸಲ್ಲಿ ಮಾತ್ರ ಪರವಾಗಿಲ್ಲ, ಅಟ್ಲೀಸ್ಟ್ ವಿಕ್ಕಿ ಕೆಟ್ಟವನಂತೂ ಅಲ್ಲ, ಅಧಿರಾಜ್ ಪ್ಲ್ಯಾನಿಂಗ್ನಲ್ಲಿ ವಿಕ್ಕಿ ಕೂಡ ಮೆಂಬರ್ ಅಂತ ನಾನು ಡೌಟ್ ಪಟ್ಟಿದ್ದೆ. ಈಗ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡ್ಳು. ಅದು ನೀವು ಆ ವಿಷಯ ಈಗ ಯಾಕೆ ಕೇಳ್ತಿದ್ದೀರಿ ಅಂತ ವಿಕ್ಕಿ ಪ್ರಶ್ನೆ ಕೇಳ್ದ. ಅದು ಏನಿಲ್ಲ ಸುಮ್ಮನೆ ಅಂತ ಆರಾಧ್ಯ ಮಾತನ್ನು ಅಲ್ಲೇ ದಾಟಿಸಿದ್ಲು. ಈಗೇನಾದರೂ ವಿಕ್ಕಿಗೆ ನಡೆದದ್ದು ಹೇಳಿದ್ರೆ ಇಂಡೈರೆಕ್ಟಾಗಿ ತಾನು ಅವನ್ನ ಇಷ್ಟಪಟ್ಟ ವಿಷಯ ಹೇಳಬೇಕಾಗತ್ತೆ. ಅದು ತುಂಬ ಎಂಬರಾಜಿಂಗ್ ಆಗಿರುತ್ತೆ. ಅದಕ್ಕೆ ಆರಾಧ್ಯ ಸೈಲೆಂಟ್ ಆಗಿಬಿಟ್ಲು. ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅಧಿರಾಜ್ನ ನೋಡಿ ಆರಾಧ್ಯ ಸುಮ್ಮನಾದ್ಲು. ತನ್ನ ನೋಡಿದ ತಕ್ಷಣ ವಿಕ್ಕಿ ಮಾತಾಡೋದು ನಿಲ್ಲಿಸಿದ ಆರಾಧ್ಯಳ ಕಡೆ ಕೋಪದಿಂದ ನೋಡ್ತಾ ಏನು ವಿಷಯ ಅಂತಂದ ಅಧಿರಾಜ್. ಏನಿಲ್ಲ ಅಂತ ಆರಾಧ್ಯ ತಡಬಡಾಯಿಸ್ತಾ ಅಂದ್ಲು. ಸರಿ ನೀನು ರೂಮ್ಗೆ ಹೋಗು ಅಂತ ಅಧಿರಾಜ್ ಆರ್ಡರ್ ಪಾಸ್ ಮಾಡಿದ್ರಿಂದ ಆರಾಧ್ಯ ಫಾಸ್ಟಾಗಿ ಅಲ್ಲಿಂದ ಹೊರಟು ಹೋದ್ಲು. ಏನು ಇಷ್ಟು ಸಡನ್ನಾಗಿ ಯಾಕೆ ಬಂದೆ ಅಂತ ವಿಕ್ಕಿಯನ್ನು ಪ್ರಶ್ನೆ ಮಾಡ್ದ ಅಧಿರಾಜ್. ಅದು ಬ್ರೋ, ನಿನಗೆ ಮದುವೆ ಆಗಿದೆ ಅಂತ ತಿಳಿದಾಗಿನಿಂದ ಶ್ರಾವಣಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಅವಳು ಕಾಲ್ ಮಾಡಿದ್ರು ನೀವು ಲಿಫ್ಟ್ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀವು ಒಂದು ಬಾರಿ ಪ್ರಶಾಂತವಾಗಿ ಕೂತು ಅವಳ ಜೊತೆ ಎಲ್ಲ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ವಿಕ್ಕಿ ಮೆಲ್ಲನೆ ಹೇಳ್ದ. ನನ್ನ ಡಿಸಿಷನ್ ಬಗ್ಗೆ ಬೇರೆಯವರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾದ ಅಗತ್ಯ ನನಗಿಲ್ಲ. ಆದರೂ ಅವಳ ಬಗ್ಗೆ ಗಮನಿಸುವಷ್ಟು ಬಿಡುವಾಗಿ ನಾನಿಲ್ಲ ಅಂತ ಅಧಿರಾಜ್ ಕಠಿಣವಾಗಿ ಅಂದ. ಅಣ್ಣ ಇದರಲ್ಲಿ ಶ್ರಾವಣಿ ತಪ್ಪೇನಿದೆ ಅಂತಿದ್ದು ವಿಕ್ಕಿ ಕಡೆ ಅಧಿರಾಜ್ ಕೋಪದಿಂದ ನೋಡಿದ್ರಿಂದ ಅವನು ಕಾಮಾಗಿ ಉಳಿದ್ಬಿಟ್ಟ. ರೂಮ್ ಒಳಗೆ ಹೋದ ಆರಾಧ್ಯ. ಓ ಗಾಡ್, ಈ ರೂಮ್ನಲ್ಲಿ ಆ ಡೆವಿಲ್ ಜೊತೆ ಸೇರಿರಬೇಕು ಅಂದರೆ ಭಯ ಆಗ್ತಿದೆ. ಈಗೇನು ಮಾಡೋದು ದೇವ್ರೇ, ಹೇಗೆ ಈ ಗಂಡಾಂತರದಿಂದ ತಪ್ಪಿಸ್ಕೊಳ್ಳೋದು ಅಂತ ಯೋಚಿಸ್ತಾ ಕಂಗಾಲಾಗಿ ಅತ್ತಿತ್ತ ತಿರುಗ್ತಿದ್ಲು. ಡಿಸ್ಕಷನ್ ಓವರ್ ಅನ್ನುತ್ತಾ ಅಧಿರಾಜ್ ಸೋಫಾದಲ್ಲಿ ಕೂತು ಪೇಪರ್ ತಿರುವು ಹಾಕೋದಕ್ಕೆ ಶುರು ಮಾಡ್ದ. ಅಣ್ಣನ ವರ್ತನೆ ಚೆನ್ನಾಗಿ ತಿಳಿದಿದ್ದು ವಿಕ್ಕಿ ಅಲ್ಲಿಂದ ಹೊರಟು ಹೋದ. ಯೋಚಿಸ್ತಾ ಉಗುರುಗಳನ್ನ ಪಟಪಟನೆ ಕಡಿತಾ ಅತ್ತಿತ್ತ ತಿರುಗ್ತಿದ್ದ ಆರಾಧ್ಯ ಆಗಲೇ ರೂಮ್ ಒಳಗೆ ಬಂದ ಅಧಿರಾಜ್ನನ್ನು ಗಮನಿಸಲೇ ಇಲ್ಲ. ಅತ್ತಿತ್ತ ತಿರುಗ್ತಾ ತನಗೆ ಬಂದು ಡಿಕ್ಕಿ ಹೊಡೆದ ಆರಾಧ್ಯಳ ಕೆನ್ನೆಗಳನ್ನ ಗಟ್ಟಿಯಾಗಿಡ್ದ ಅಧಿರಾಜ್ ಅವಳ ಕಡೆ ಕೋಪದಿಂದ ನೋಡ್ದ. ಅಧಿರಾಜ್ ನೋಟಕ್ಕೆ ಹೆದರಿದ ಆರಾಧ್ಯ ಮೆಲ್ಲನೆ ಈಗ ನಾನೇನು ಮಾಡಿದೆ ಅಂತ ಕೇಳಿದ್ಲು. ವಿಕ್ಕಿ ಬಗ್ಗೆ ಮರೆತು ಹೋಗೋದಕ್ಕೆ ನಾನು ನಿನಗೆ ಆಲ್ರೆಡಿ ಹೇಳಿದ್ದೀನಾ ಇಲ್ವಾ ಅಂತ ನೇರವಾಗಿ ಕೇಳ್ದ. ಅಧಿರಾಜ್ಗೆ ಕೋಪ ಯಾಕೆ ಬಂತು ಅಂತ ಆರಾಧ್ಯಗೆ ಅರ್ಥ ಆಯಿತು. ನಾನು ಅವನ್ನ ಬೇಕು ಅಂತ ಮಾತಾಡಿಸಿಲ್ಲ. ಕಾಲೇಜಿಂದ ಬರೋಷ್ಟರಲ್ಲಿ ಅವನ ಹಾಲ್ನಲ್ಲಿದ್ದ, ಅಷ್ಟೇ ಅಲ್ಲದೆ ಅವನೇ ಫಸ್ಟ್ ಮಾತಾಡಿಸ್ದ. ಹಾಗಿರುವಾಗ ಮಾತಾಡ್ತಿದ್ರೆ ಮರ್ಯಾದೆಯಾಗಿರಲ್ಲ ಅಲ್ವಾ, ಅದಕ್ಕೆ ಅಷ್ಟೇ ಹೊರತು ಬೇರೆ ಉದ್ದೇಶ ಏನೂ ಇಲ್ಲ ಅಂತ ಕಂಗಾಲಾಗಿ ಹೇಳಿದ್ಲು.
ಆರಾಧ್ಯಳ ಮಾತು ಕೇಳಿದ ನಂತರ ಅಧಿರಾಜ್ ಮೆಲ್ಲನೆ ಅವಳನ್ನ ಬಿಟ್ಟು, ನನ್ನ ವೈಫ್ ಬೇರೆ ಗಂಡಸಿನ ಜೊತೆ ಮಾತಾಡೋದು ನನಗಿಷ್ಟ ಇಲ್ಲ ಅಂತ ಖಂಡಿತವಾಗಂದ. ಸರಿ ಅಂತ ಅಲ್ಲಿಂದ ಹೋಗೋದು ಹೊರಟ ಆರಾಧ್ಯಳನ್ನ ಹಿಂದಕ್ಕೆ ಕೆಳೆದು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಸೋಫಾ ಮೇಲೆ ಮಲಗಿಸ್ದ. ಅವನ ಬಿಹೇವಿಯರ್ ನೋಡಿ ಆರಾಧ್ಯಕ್ಕೆ ಜೀವವೇ ಹೋದಂತಾಯಿತು. ಅಧಿರಾಜ್ನ ಒರಟುತನದಿಂದ ಅವಳ ಶರೀರ ನಲಗಿ ಹೋಗ್ತಿತ್ತು. ಅದನ್ನೇನು ಗಮನಿಸಿದ ಅಧಿರಾಜ್ ಅವಳಿಗೆ ಮುತ್ತು ಕೊಡೋದಕ್ಕೆ ಮುಂದಕ್ಕೆ ಬಗ್ದ. ತಕ್ಷಣ ಆರಾಧ್ಯ ಅವನಿಂದ ತಪ್ಪಿಸ್ಕೊಳ್ತಾ, ಸ್ವಲ್ಪ ಧೈರ್ಯ ಮಾಡಿ, ನೀವು ನಾನು ಹೇಳೋ ಮಾತು ಒಂದು ಕೇಳ್ತೀರಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡೋ ಹಾಗೆ ಕೇಳಿದ್ಲು. ನಿನ್ನ ಗಂಡನಿಗೆ ಯಾವಾಗಲೂ ಅನಗತ್ಯವಾಗಿ ನೋ ಹೇಳಬೇಡ ಅಂತ ನಿನಗೆ ಮುಂಚೆ ಹೇಳಿದ್ದೆ ಅಲ್ವಾ ಅಂತ ಅಸಹನೆಯಿಂದ ಅನ್ನುತ್ತಾ ಅಧಿರಾಜ್ ಟೈ ತೆಗೆದು ಪಕ್ಕಕ್ಕೆ ಬಿಸಾಡಿ ಶರ್ಟ್ ಬಟನ್ಸ್ ಬಿಚ್ಚೋದಕ್ಕೆ ಶುರು ಮಾಡ್ದ. ಅವನೇನು ಮಾಡ್ತಿದ್ದಾನೆ ಅಂತ ನೆನೆದು ಆರಾಧ್ಯಳ ಗಂಟಲು ಒಣಗಿ ಹೋಯಿತು. ಅಧಿರಾಜ್ ಅವರೇ ಪ್ಲೀಸ್, ನಾನು ಈಗಲೇ ಇದಕ್ಕೆ ರೆಡಿಯಾಗಿಲ್ಲ, ಕನಿಷ್ಠ ನನಗೆ ಗ್ರ್ಯಾಜುಯೇಷನ್ ಮುಗಿಯೋವರೆಗಾದರೂ ಕಾಯ್ದರೆ ಚೆನ್ನಾಗಿರುತ್ತೆ ಅಂತ ಅಳೋ ಗಂಟಲಿನಿಂದ ರಿಕ್ವೆಸ್ಟ್ ಮಾಡಿದ್ಲು. ಆರಾಧ್ಯಳ ಮಾತು ಕೇಳಿದ ಅಧಿರಾಜ್ ಮೌನವಾಗಿ ಅವಳ ಕಡೆ ನೋಡ್ತಾ ಉಳಿದ್ಬಿಟ್ಟ. ಆರಾಧ್ಯ ಸ್ವಲ್ಪ ಕಿರಿಕಿರಿಯಿಂದಾನೇ ನಗ್ತಾ, ಏನಿದೆ ಜಸ್ಟ್ 1 ಇಯರ್ ಇಷ್ಟೇ ಅಲ್ವಾ, ಟೈಮ್ ತಿಳಿದೇ ಕಳೆದು ಹೋಗುತ್ತೆ. ಈ ನಡುವೆ ನಮ್ಮ ಮಧ್ಯೆ ಅಂದರೆ ನಾವು ಕೂಡ ಒಬ್ಬರ ಬಗ್ಗೆ ಒಬ್ಬರು ಚೆನ್ನಾಗಿ ತಿಳ್ಕೊಳ್ಬಹುದಲ್ವಾ ಅಂತ ಹೇಳಿದ್ಲು. ಅಧಿರಾಜ್ ಮೇಲಕ್ಕೆದ್ದು, ಸರಿ ನನಗೆ ಗ್ರ್ಯಾಜುಯೇಷನ್ ಪೂರ್ತಿ ಆಗೋವರೆಗೆ ಅಷ್ಟೇ ತಾನೇ ಅಂತ ಮುಖ ಗಂಟಿಕ್ಕೊಂಡಂದ. ಅಧಿರಾಜ್ ತಾನು ಹೇಳಿದ್ದನ್ನು ಕೇಳಿ ಅರ್ಥ ಮಾಡ್ಕೊಂಡು ಒಪ್ಕೊಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ ಆರಾಧ್ಯ ತುಂಬ ರಿಲ್ಯಾಕ್ಸ್ ಆಗಿ ಫೀಲ್ ಆದಳು. ಅಮ್ಮಯ್ಯ ಯಪ್ಪ ಒಪ್ಕೊಂಡ, ಈಗ ಅಟ್ಲೀಸ್ಟ್ ನನಗೆ 1 ಇಯರ್ ಟೈಮ್ ಸಿಕ್ತು. ಈ ನಡುವೆ ನಾನು ಯಾವುದಾದ್ರೂ ಯೋಚಿಸಿ ಇಲ್ಲಿಂದ ಎಸ್ಕೇಪ್ ಆಗಿಬಿಡಬಹುದು. ಆದರೆ ಈ ನಡುವೆ ಹಿಟ್ಲರ್ ಜೊತೆ ಒಂದೇ ರೂಮ್ನಲ್ಲಿ ಇರೋದು ಕೂಡ ಸೇಫ್ ಅಲ್ಲ ಅಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆರಾಧ್ಯ, ನೀವು ಏನು ಅಂದ್ಕೊಳ್ತಿದ್ರೆ ನನ್ನೊಂದು ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಅಂತ ಮೆಲ್ಲನೆ ಅಂದ್ಲು. ಆರಾಧ್ಯಳ ಮನಸ್ಸಿನ ಉದ್ದೇಶ ತಿಳಿಬೇಕಂತ ಅಧಿರಾಜ್ ಸರಿ ಹೇಳು ಅಂದ. ಅದು ಬಂದು ನನಗೆ ಗ್ರ್ಯಾಜುಯೇಷನ್ ಪೂರ್ತಿ ಆಗೋವರೆಗೂ ಇಬ್ಬರು ಸಪ್ರೇಟ್ ರೂಮ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತಿದ್ದ ಆರಾಧ್ಯ. ಅಧಿರಾಜ್ ಕಣ್ಣುಗಳಲ್ಲಿ ಕೋಪ ನೋಡಿ ಮಾತುಗಳನ್ನ ಅರ್ಧಕ್ಕೆ ನಿಲ್ಲಿಸಿದ್ಲು. ಆದರೆ ಅಧಿರಾಜ್ ಏನು ಅಂದಿದ್ದರಿಂದ ಮತ್ತೆ, ನನ್ನ ತಪ್ಪಾಗಿ ತಿಳಿಬೇಡಿ, ನನಗೆ ಓದುವಂದರೆ ತುಂಬ ಇಷ್ಟ, ನಾನು ಓದ್ಕೊಳ್ಬೇಕಂದ್ರೆ ಸ್ವಲ್ಪ ಪ್ರೈವಸಿ ಬೇಕು, ಅಂದರೆ ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಗಬಾರ್ದಲ್ವ, ಅದಕ್ಕಿಂತ ಬೇರೆ ಏನಿಲ್ಲ ಅಂತ ತಡಬಡಾಯಿಸ್ತಾ ಅಂದ್ಲು. ಅಧಿರಾಜ್ ಸರಿ ಎನ್ನುವಂತೆ ತಲೆ ಆಡಿಸ್ದ. ಅಧಿರಾಜ್ ತಾನು ಕೇಳಿದ 2 ಕಂಡೀಷನ್ಗೆ ಒಪ್ಪಿದ್ರಿಂದ ಆರಾಧ್ಯ ಮೌಂಟ್ ಎವರೆಸ್ಟ್ ಏರಿದಷ್ಟು ಎಕ್ಸೈಟ್ಮೆಂಟ್ ಫೀಲ್ ಆದಳು. ಆದರೆ ತಕ್ಷಣ ಅಧಿರಾಜ್ ತನ್ನ ಜೊತೆ ತಮಾಷೆ ಮಾಡ್ತಿದ್ದಾನಾ ಅನ್ನೋ ಡೌಟ್ ಕೂಡ ಹುಡ್ತು. ಆದರೆ ಅಧಿರಾಜ್ ಮಾತ್ರ ಕಾಮಾಗಿ ಇಂಟರ್ಕಾಮ್ ತೆಗೆದುಕೊಂಡು ಸರ್ವೆಂಟ್ಸ್ಗೆ ಆ ರೂಮ್ನ ಪಕ್ಕದಲ್ಲಿರೋ ರೂಮನ್ನು ಆರಾಧ್ಯಗಾಗಿ ರೆಡಿ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟ. ಆ ಮಾತು ಕೇಳಿದ ಆರಾಧ್ಯಗೆ ಅಧಿರಾಜ್ ತಾನು ಹೇಳಿದ್ನೆಲ್ಲ ಒಪ್ಕೊಂಡಿದ್ದಾನೆ ಅಂತ ನಂಬಿಕೆ ಬಂತು. ಆ ದಿನ ತನ್ನ ರೂಮ್ಗೆ ಶಿಫ್ಟ್ ಆದ ಆರಾಧ್ಯ ತುಂಬ ಹೊತ್ತು ಹ್ಯಾಪಿಯಾಗಿ ರಿಲ್ಯಾಕ್ಸಾಗಿ ಮಲ್ಕೊಂಡ್ಳು. ಆದ್ದರಿಂದ ನೆಕ್ಸ್ಟ್ ದಿನ ಎದ್ದೇಳುವಷ್ಟರಲ್ಲಿ ಟೈಮ್ 9 ಆಗಿತ್ತು. ಮಂಚದ ಮೇಲೆ ಹಾಯಾಗಿ ಮಲಗಿ, ಹೇಗೋ ಹಿಟ್ಲರ್ನಿಂದ ದೂರ ಆಗಿದ್ದೀನಿ, ನನಗೆ ಇಷ್ಟು ಸಾಕು, ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಪೀಸ್ಫುಲ್ಲಾಗಿ ಓದಿಸೋದ್ರಿಗೆ ಅವಕಾಶ ಇದೆ ಅಂತ ಅಂದ್ಕೊಳ್ತಿದ್ದ ಆರಾಧ್ಯ ಸೆಲ್ ರಿಂಗ್ ಆಗಿದ್ದರಿಂದ ಹ್ಯಾಪಿ ಆಗೋದನ್ನು ಕೈಗೆ ತೆಗೆದುಕೊಂಡ್ಳು. ಆದರೆ ಕಾಲರ್ ID ನೋಡಿದ ತಕ್ಷಣ ಆ ಹುಡುಗಿ ಮುಖದಲ್ಲಿದ್ದ ಹ್ಯಾಪಿನೆಸ್ ಎಲ್ಲ ಮಾಯವಾಗಿ ಹೋಯಿತು. ಕಿರಿಕಿರಿಯಿಂದ ಫೋನ್ ಲಿಫ್ಟ್ ಮಾಡಿ ಹಲೋ ಅಂದ್ಲು. ಆ ಕಡೆಯಿಂದ ಗಟ್ಟಿಯಾಗಿ, ನಿನಗೆಷ್ಟು ಧೈರ್ಯ ಇದ್ರೆ ಶ್ರಾವ್ಯಳನ ಹೊಡಿತೀಯಾ ಅಂತ ಆರಾಧ್ಯ ಹೇಳ್ತಂತೆ ಗಟ್ಟಿಯಾಗಿ ಕಿರ್ಚಿದ್ರು. ಫೋನ್ ಮಾಡಿ ಎಷ್ಟೋ ದಿನಗಳು ಕಳೀತಿದ್ರು. ಕನಿಷ್ಠ ಮಾಡಿದ ತಕ್ಷಣ ನೀನು ಹೇಗಿದೆಯಾ ಅಂತ ಕೇಳಿದೆ, ಈಗಲೂ ಶ್ರಾವ್ಯ ಬಗ್ಗೆ ಮಾತಾಡ್ತಿರೋ ತನ್ನ ತಂದೆಯನ್ನು ನೆನೆದು ಆರಾಧ್ಯಗೆ ಬೇಸರ ಆಯಿತು. ನಾನು ಹೊಡೆದೆ ಅಂತ ಕೇಳಿದಾಗ ಯಾಕೆ ಹೊಡೆದೆ ಅಂತ ಹೇಳಿಲ್ವೇ, ನನ್ನ ವಸ್ತುಗಳನ್ನ ಬಲವಂತವಾಗಿ ಕಿತ್ಕೊಳ್ತಿದ್ರೆ ಬೇರೆ ದಾರಿ ಇಲ್ಲದೆ ಹೊಡೆದೆ ಅಂತ ಆರಾಧ್ಯ ಬೇಸರದಿಂದ ಅಂದ್ಲು. ಅದಕ್ಕೆ ಅಷ್ಟು ಸಣ್ಣ ವಿಷಯಕ್ಕೆ ನಿನ್ನ ತಂಗಿ ಮೇಲೆ ಆ ಥರ ಕೈ ಮಾಡೋದು ತಪ್ಪು, ಮಾಡಿದ್ದ ತಪ್ಪು ಸಾಲದು ಮತ್ತೆ ಅದನ್ನೇ ವಾದಿಸ್ತೀಯಾ ಅಂತ ಆರಾಧ್ಯ ಹೇಳ್ತಂದೆ ಕೃಷ್ಣ ಕೋಪದಿಂದ ಅಂದರು. 1 ನಿಮಿಷ, ಆರಾಧ್ಯಗೆ ನಿಮಗೆ ಹಸಲಿ ಮಗಳು ನಾನಾ ಇಲ್ಲ ಶ್ರಾವ್ಯಾಳ ಅಂತ ಗಟ್ಟಿಯಾಗಿ ಕಿರ್ಚಿ ಕೇಳಬೇಕನ್ನಿಸ್ತು. ಕತೆ ಮುಂದುವರಿಯುತ್ತೆ.